ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಮಮತಾ NPM ಯೂಟ್ಯೂಬ್ ಚಾನೆಲ್. ಇವತ್ತು ಜಸ್ಟ್ ಹೇರ್ ಮಾಸ್ಕ್ ಅಥವಾ ಏನು ಹೇಳ್ಬೋದು ಏರ್ ಕಲರಿಂಗ್ ಬಗ್ಗೆ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ ನಾನು ಯಾವ ಥರ ಮಾಡ್ಕೋತೀನಿ ಅಂತ. ಜಾಸ್ತಿ ಏನೂ ಇಲ್ಲ ಗೈಸ್, ತುಂಬ ಸಿಂಪಲ್ ಆಗಿರುತ್ತೆ. ಸೊ ನೀವೇ ನೋಡ್ಬೋದು. ಆ್ಯಕ್ಚುಲಿ ಅದನ್ನ ತೋರ್ಸೋಕ್ಕೂ ಮುಂಚೆ ನನಗೆ ಅಂದರೆ ನನಗೆ ಸ್ವಲ್ಪ ಫೀಲ್ ಆಗಿರೋ ಅಂಥದ್ದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಪ್ಪಂಗೂ ಗ್ರೇ ಹೇರ್ಸ್ ಜಾಸ್ತಿ ಇದ್ದಿತ್ತು. ನಮಗೆ ಅವ್ರನ್ನ ಹಂಗೆ ನೋಡೋಕ್ಕೇ ಸಖತ್ ಇಷ್ಟ ಇದ್ದಿದ್ದು. ಅಪ್ಪ ಏರ್ ಕಲರಿಂಗ್ ಕೂಡ ಮಾಡ್ತಾ ಇರಲಿಲ್ಲ. ನಮ್ಮ ಹಿಂಸೆ ಮೇಲೆ ಒಂದ್ಸರಿ ಮಾಡಿದರೆ ಹೆಚ್ಚು ಅಂತ ಅನಿಸುತ್ತೆ ಅಪ್ಪ ಇದ್ದಾಗ. ಬಟ್ ನಮಗೆ ಅವ್ರನ್ನ ವೈಟ್ ಹೇರ್ಸಲ್ಲೇ ತುಂಬ ಇಷ್ಟಪಡ್ತಿದ್ದೆ. ಅವಾಗೆಲ್ಲ ತುಂಬ ಜನ ಟೀಸ್ ಮಾಡೋರು, ನಿಮ್ಮ ತಾತ ಬರ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ. ಅವಾಗ ನಮಗೂ ಹರ್ಟ್ ಆಗಿರುತ್ತೆ ಗೈಸ್. ನಮಗೆ ನಮ್ಮಪ್ಪ ಆ ಥರ ವೈಟ್ ಹೇರ್ಸ್ ಇರೋದ್ರಿಂದ ಅಥವಾ ಆ ಥರ ಅಂತಾರೆ ಅಂತ ಬೇಜಾರಾಗೋದಲ್ಲ. ನಾನು ಹರ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಒಬ್ರನ್ನ ಹರ್ಟ್ ಮಾಡ್ತೀರಾ ಅಂತಂದರೆ ನಿಮ್ಗೆ ಇನ್ನೊಂದು ಕಾಯ್ಕೊಂಡಿರುತ್ತೆ ಅನ್ನೋದನ್ನ ಮಾತ್ರ ಮರಿಬೇಡಿ. ಅದು ನೆನಪಾಗುತ್ತೆ ನನಗೆ. ಯಾರೇ ಒಬ್ಬರು ಗ್ರೇ ಹೇರ್ಸ್ ಅಂತ ಅಂದ ತಕ್ಷಣವೇ ನನಗೆ ಚೈಲ್ಡ್ಹುಡ್ಡೇ ನೆನಪಾಗುತ್ತೆ. ಯಾಕಾದರೂ ಹರ್ಟ್ ಆಗಿದ್ದರೆ ಐ ಆಮ್ ಸಾರಿ. ಇವತ್ತು ಬೆಳಗ್ಗೆ ಅಮ್ಮ ಸೂಪರಾಗಿ ಪನ್ನೀರ್ ಪರೋಟ ಅಂದರೆ ಫುಲ್ ಸೊಪ್ಪೆಲ್ಲ ಹಾಕಿ ಪನ್ನೀರ್ ಪರೋಟ ಮಾಡಿಕೊಟ್ಟಿದ್ರು. ಸಖತ್ತಾಗಿತ್ತು. ತಿನ್ಬಿಟ್ಟು ಒಳ್ಳೆ ನಿದ್ದೆ ಬರ್ತಿತ್ತು ಗೈಸ್. ಬಟ್ ಅಮ್ಮ ಇವತ್ತೇ ಹಾಕ್ಕೊಟ್ಬಿಡ್ತೀನಿ, ಮತ್ತೇನು ಟೈಮ್ ಆಗೋಲ್ಲ. ನೆಕ್ಸ್ಟು ಇನ್ನೂ ಬೇರೆ ಬೇರೆ ಕೆಲಸ ಇರುತ್ತೆ, ಹಾಕ್ಕೊಡೋಕ್ಕೆ ಟೈಮ್ ಆಗಲಿಲ್ಲ ಅಂದರೆ ಹಿಂಸೆ ಅಂತ ಅಂದ್ಬಿಟ್ಟು ಹಾಕ್ಕೊಟ್ರು. ಸೊ ಹಾಕಿಸ್ಕೊಂಡೆ. ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಈ ಥರ ನಮ್ಮ ಮನೆಯಲ್ಲೇ ಮೆಹಂದಿ ಸೊಪ್ಪು ಗಿಡ ಇತ್ತು. ಸೊ ಅದನ್ನೇ ಕಿತ್ಕೊಂಡು ಇದನ್ನು ಫುಲ್ ಫೈನ್ ಪೇಸ್ಟ್ ಮಾಡಿಕೊಂಡು ಇದನ್ನೇ ನೀಟಾಗಿ ತಲೆಗೆ ಅಪ್ಲೈ ಮಾಡೋದಷ್ಟೇ. ಇದಕ್ಕೆ ನಾನು ಇನ್ನು ಯಾವುದೇ ಇಂಗ್ರೀಡಿಯೆಂಟ್ಸ್ನ ಬಳಸಿಲ್ಲ. ಜಸ್ಟ್ ಅದನ್ನು ರುಬ್ಕೊಂಡಿದ್ದೀನಿ ಅಷ್ಟೇ. ಇವಾಗ ನನ್ನ ಏರ್ ಮಾಸ್ಕ್ ಅಥವಾ ಏರ್ ಕಲರಿಂಗ್ ಅಂತಲೇ ಹೇಳ್ಬೋದು. ಅಂದರೆ ನನಗೆ ತುಂಬ ಗ್ರೇ ಹೇರ್ಸ್ ಜಾಸ್ತಿ ಇರೋದ್ರಿಂದ ಸುಮಾರು ಜನ ಸಜೆಸ್ಟ್ ಮಾಡಿದ್ರು, ಏನು ಏರ್ ಕಲರಿಂಗ್ ಮಾಡಿಸು, ನಿಮಗೆ ಚೆನ್ನಾಗಿ ಕಾಣಿಸುತ್ತೆ, ಗ್ರೇ ಹೇರ್ಸ್ ಅಷ್ಟು ಲುಕ್ ಅನಿಸಲ್ಲ, ಅಂದರೆ ಕಲರಿಂಗ್ ಮಾಡಿಸಿದಷ್ಟು ಜಾಸ್ತಿ ಆಗಿಬಿಡುತ್ತೆ ಅಂತ ಕೇಳಿ ಆಗದೇ ಭಯ ಆಗುತ್ತೆ ನನಗೆ. ಅದಾದಮೇಲೆ ಅಮ್ಮ ಬೇಡ, ನಮ್ಮ ಹತ್ರನೇ ಗಿಡ ಇದೆ ತಾನೇ, ಬರೀ ಮೆಹಂದಿ ಸೊಪ್ಪು ಹಚ್ಚು ಸಾಕು, ಅದೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು, ಮತ್ತು ಬಾಡಿ ಹೀಟ್ ಇದ್ದರೆ ತಂಪಾಗುತ್ತೆ ಅದು ಹಚ್ಚಿದ್ರೆ ಅಂತ ಅಂದ್ಬಿಟ್ಟು ಅದನ್ನೇ ಹಾಕ್ತಾ ಬರ್ತಾ ಇರೋದು ನಾನು. ಇನ್ನೇನು ಹಚ್ಚಲ್ಲ, ಅದ್ರ ಜೊತೆ ಇನ್ನೇನು ಮಿಕ್ಸ್ ಕೂಡ ಮಾಡಲ್ಲ. ಜಸ್ಟ್ ಮೆಹಂದಿ ಸೊಪ್ಪು ಅಷ್ಟೇ. ಈ ಥರ ನೀಟಾಗಿ ಹಚ್ಬಿಟ್ಬಿಡ್ತೀನಿ. ಹಿಂದೆ ಈ ಥರ ಕವರ್ ಏನಕ್ಕೆ ಹಾಕಿದ್ದೀನಿ ಅಂತ ಅಂದರೆ ನನಗೆ ಸ್ವಲ್ಪ ಥಂಡಿ ಅಂದರೆ ಸ್ವಲ್ಪ ಹಿಂಸೆನೆ. ಇದು ನೀವೇ ನೋಡ್ತಿದ್ರಿ ಅಲ್ವಾ, ಇಲ್ಲೆಲ್ಲ ಹರ್ಕೊಂಡು ಬರ್ತಾ ಇರುತ್ತೆ ಅದು ರುಬ್ಬಿರೋದು ನೀರು. ಅದೇನೋ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಹಿಂದೆ ಈಗ ಹಚ್ಬಿಟ್ಟು ಬಿಟ್ಟಾದ್ಮೇಲೆ ಹಿಂದೆ ಫುಲ್ಲು ನೀರೆಲ್ಲ ಹರ್ಕೊಂಡು ಬರ್ತಾ ಇರುತ್ತಲ್ಲ, ಅದಕ್ಕೆ ಈ ಥರ ಕವರ್ ಹಾಕಿಸಿದ್ರೆ ಅದೇನು ವಾಟರ್ ಡ್ರಾಪ್ಸ್ ಏನು ಬರುತ್ತೆ ಅದೆಲ್ಲ ಆ ಕವರಲ್ಲಿ ಕಲೆಕ್ಟ್ ಆಗಿರುತ್ತೆ. ನನ್ನ ಬಟ್ಟೆಗೆ ಏನೂ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡ್ತೀನಿ. ಬರೀ ಇಂಥದೆಯ ಒಂಥರ ಅಂದರೆ ಗ್ರೇ ಹೇರ್ಸ್ ಕವರ್ ಆಗುತ್ತೆ, ಜೊತೆಗೆ ಕಲರಿಂಗ್ ಮಾಡಿಸ್ದಂಗೆ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ, ನೀವೇ ಅಪ್ಲೈ ಮಾಡ್ಕೋಬೋದು. ಬಟ್ ನನಗೆ ಸ್ವಲ್ಪ ಲೇಜಿ ಗೈಸ್ ನಾನು, ಅದಕ್ಕೆ ನಮ್ಮ ಅಮ್ಮನೇ ಹಚ್ಕೊಡ್ತಾರೆ. ಒಂಥರ ನನ್ನ ಹೇರ್ ಸ್ಟೈಲಿಸ್ಟರ್ ನಮ್ಮಮ್ಮ. ಹೇರ್ ಸ್ಟೈಲಿಸ್ಟರ್ ಅನ್ನೋದಕ್ಕಿಂತ ಆಲ್ರೌಂಡರ್ ಅಂತಲೇ ಹೇಳ್ಬೋದು. ಎಲ್ಲದಕ್ಕೂ ನಮ್ಮ ಮನೆ ಸಪೋರ್ಟ್ ಮಾಡ್ತಾರೆ. ಇವಾಗ ಸ್ವಲ್ಪನೇ ಬಿಸಿಲು ಬಂದಿದೆ. ಬೆಳಗ್ಗೆಯಿಂದ ಸಖತ್ ಚಳಿ ಇತ್ತು. ಬೆಳಗ್ಗೆನೇ ಹಾಕೋಬೇಕಿತ್ತು, ಬಟ್ ತುಂಬಾ ಚಳಿ ಇದ್ದಿದ್ದರಿಂದ, ಇದು ಕೂಡ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ತುಂಬ ಚಳಿ ಇದ್ದಾಗೆಲ್ಲ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ತಲೆನೋವು ಬಂದುಬಿಟ್ರೆ ಕಷ್ಟ ಕೆಲವ್ರಿಗೆ. ತುಂಬ ಥಂಡಿ ಆದರೆ ತಡ್ಕೊಳಕ್ಕಾಗಲ್ಲ. ಸ್ವಲ್ಪ ಬಿಸಿಲಿದ್ದಾಗ ಹಚ್ಕೊಂಡ್ರೆ ಬೆಟರ್ ಅಂತ ನನ್ನ ಒಪಿನಿಯನ್ನು. ಸೊ ಅದಾದಮೇಲೆ 1 hour ಬಿಟ್ಟರೆ ಆರಾಮ್ಸೆ ಫುಲ್ ಎಲ್ಲ ಕಲರೆಲ್ಲ ಹಿಡಿದಿರುತ್ತೆ. ಯಾರಾದರೂ ಆಲ್ರೆಡಿ ಇದನ್ನೇ ಫಾಲೋ ಮಾಡೋರಿದ್ದರೆ ಕೂಡ ನಾನು ಇದೇ ಥರ ಫಾಲೋ ಮಾಡ್ತಾ ಇದ್ದೀನಿ ಅಂತ ಕಮೆಂಟ್. ಇವಾಗ ಆಲ್ಮೋಸ್ಟ್ 1 hour ಆಗಿದೆ. ನೀವೇ ನೋಡ್ತಾ ಇರ್ಬೋದು, ಫುಲ್ಲು ಡ್ರೈ ಆಗಿದೆ ಮಾಸ್ಕು. ನೋಡಿ ಈ ಥರ ಅಂದರೆ ವೆಟ್ ಇರಲ್ಲ ಸ್ವಲ್ಪನೂ. ಸೊ ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಸ್ನಾನ ಮಾಡ್ಕೊಂಡು ಬಂದು ಅದಾದಮೇಲೆ ಮೀಟ್ ಆಗ್ತೀನಿ. A few moments later. ಸೊ ಗೈಸ್ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ, ತೋರಿಸ್ತೀನಿ ಹೇಗಿದೆ ಅಂತ.
ಇಷ್ಟೇ ಗೈಸ್ ನನ್ನ ಹೇರ್ಸ್ ಇರೋದು. ಡ್ರೈ ಆದಮೇಲೆ ನೋಡಿದ್ರೆ ಮಾತ್ರ ಫುಲ್ಲು ಎಷ್ಟು ತಿಕ್ಕಾಗಿದೆ ಅಂತ ಅನಿಸ್ಬೇಕು ಎಲ್ರಿಗೂ. ನೋಡ್ತಾ ಇದ್ದೀನಲ್ಲ, ನಾನಿವಾಗ ಸದ್ಯಕ್ಕೆ ಶಾಂಪೂ ಎಲ್ಲ ಏನೂ ಹಾಕಿಲ್ಲ, ಜಸ್ಟ್ ಹಾಗೇ ವಾಟರಲ್ಲಿ ರಿನ್ಸ್ ಮಾಡಿರೋದಷ್ಟೇ. ನೋಡಿ ನಿಮಗೆ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ಸಣ್ಣ ಸಣ್ಣ ಡಸ್ಟ್ ಥರ ಇರುತ್ತೆ ಅಷ್ಟೇ. ಇದು ಕಾಣಿಸ್ತಾ ಇದೆಯಾ ನಿಮಗೆ? ಈ ಥರ ಸಣ್ಣ ಡಸ್ಟ್ ಇರುತ್ತೆ ಅಷ್ಟೇ, ಜಾಸ್ತಿ ಏನು ಉಳ್ಕೊಳ್ಳಲ್ಲ, ಕ್ಲೀನಾಗಿ ಹೋಗುತ್ತೆ. ಸೊ ಇಷ್ಟು ಇವತ್ತು ನೀಟಾಗಿ ಈ ಥರ ಜಸ್ಟ್ ವಾಟರಲ್ಲೇ ರಿನ್ಸ್ ಮಾಡಿಕೊಂಡ್ರೆ ಸಾಕು. ಇವತ್ತು ನೈಟ್ ಫುಲ್ ನೀಟಾಗಿ ಆಯಿಲ್ ಅಪ್ಲೈ ಮಾಡಿ, ಮತ್ತು ನಾಳೆಗೆ ನೀವು ಶಾಂಪೂ ಆದರೂ ಯೂಸ್ ಮಾಡಿ, ಇಲ್ಲ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅದನ್ನ ಯೂಸ್ ಮಾಡಿಕೊಂಡು ಸ್ನಾನ ಮಾಡ್ಬೋದು, ಏನು ತೊಂದರೆ ಇಲ್ಲ. ತುಂಬ ನೀಟಾಗಿ ಆಗಿರುತ್ತೆ ಎಲ್ಲನೂ. ನೋಡಿ ಅಷ್ಟೊಂದು ಗ್ರೇ ಹೇರ್ಸ್ ಕಾಣಿಸಲ್ಲ. ಆ್ಯಕ್ಚುಲಿ ಫಸ್ಟ್ ತೋರಿಸ್ಬೇಕಿತ್ತು ನಾನು ಗ್ರೇ ಹೇರ್ಸ್ ಎಷ್ಟಿತ್ತು ಅಂತ. ನೋಡ್ತಾ ಇದ್ದೀರಲ್ಲ, ಆರೆಂಜ್ ಕಲರ್ ಬಂದಿದೆ. ಸೊ ನೀಟಾಗಿ ಆಗಿದೆ ಎಲ್ಲನೂ. ಸೊ ಇದಾಗಿತ್ತು ನನ್ನ ಹೇರ್ ಕಲರಿಂಗ್ ವಿಡಿಯೋ. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಲವ್ ಯು, ಬಾಯ್.